ನನ್ನ ಮಗನ ಸ್ಟಾರ್ಟ್ ಆಗಲ್ಲ. ಲಾಯರ್ದು ದಿನ ಇದೆ ಆಗೋಯ್ತು. ಅಯ್ಯೋ ನಿಮ್ಮ ಸಾಕು. ಗುಂಡಿನ ಮತ್ತೆ ಗಮ್ಮತ್ತೆ. ಆರ್ಯ ಅಲ್ಲಲ್ಲ ಮಣಿ ಮಣಿ, ನೀನ್ ನನಗೆ ಇವತ್ತು ಪರಮಾತ್ಮ ಕೊಡಿಸ್ಲೇಬೇಕು. ಒಂದು ಕ್ವಾರ್ಟರ್ ಅಲ್ಲ, ಒಂದು ಫುಲ್ ಬಾಟಲ್ ಕೊಡಿಸ್ತೀನಿ. ಆ ದಿನ ಕೂಡ ಬಂದೇ ಬರುತ್ತೆ, ನೋಡ್ತಾ ಇರೋ, ಬಂದೇ ಬರುತ್ತೆ. ಆ ದಿನ ಬರೋವರೆಗೂ ನಾನ್ ಬದುಕಿರ್ಬೇಕಲ್ಲಪ್ಪ. ಸತ್ ಮೇಲೆ ನನ್ನ ಬಾಯಲ್ಲಿ ಹಾಲು ಬಿಡೋ ಬದಲಿ ಇವತ್ತೇ ನನ್ನ ಬಾಯಲ್ಲಿ ಆಲ್ಕೋಹಾಲ್ ಬಿಟ್ಬಿಡಪ್ಪ. ಮನುಷ್ಯನ್ ಮಾತ್ರ ಮರ್ಯಾದೆ ಕೊಡಲ್ಲ, ಮನೆಗೆ ಮಾತ್ರ ಮರ್ಯಾದೆ ಕೊಡೋಲ್ಲ ನೀವು. ಬರುತ್ತೆ, ನನ್ಗೂ ಕೂಡ ಟೈಮ್ ಬಂದೇ ಬರುತ್ತೆ. ಹೋಲ್ ಬಿಡಪ್ಪ, ಯಾಕೆ ಬೇಜಾರು ಮಾಡ್ಕೋತೀಯ? ನಾನ್ ನಿನಗೆ ಆಶೀರ್ವಾದ ಮಾಡ್ತೀನಿ. ಶುಭ ಮಸ್ತು, ಮಸ್ತ್ ಶುಭ. ಇವತ್ತಿನಿಂದ ನಿನ್ನ ಅದೃಷ್ಟ. ನಿನ್ನ ಆಶೀರ್ವಾದ ನಿಜ ಆಗಿದ್ರೆ ಈ ಗಾಡಿ ಒಂದೇ ಕಿಕ್ ಸ್ಟಾರ್ಟ್ ಆಗ್ಬೇಕು. ಓಕೆ ಓಕೆ, ನೋಡೋಣ. ಅಪ್ಪ ಪರಮಾತ್ಮ ನನ್ನ ಆಶೀರ್ವಾದ ವರ್ಕೌಟ್ ಮಾಡ್ಬಿಟ್ಟೆ. ಅಪ್ಪ ಮಣಿ, ATM ಕಾರ್ಡ್ ಇವತ್ತು ಸಾಯಂಕಾಲ ಕ್ವಾರ್ಟರ್ ಮರಿಬೇಡ. ಓಕೆ ಬಾಯ್. ಎಂಎಲ್ಎ ಧನರಾಜ್ ತಮ್ಮ ತಿಲಕ್ ಅತ್ಯಾಚಾರ ಪ್ರಕರಣದ ಹಿರಿಯ ವಕೀಲ ನಾರಾಯಣಸ್ವಾಮಿ ಅಪಘಾತದಲ್ಲಿ ಸಾವು. ಆತಂಕದಲ್ಲಿ ತಿಲಕ್ ಮತ್ತು ಧನರಾಜ್. ಹೋಗಿ ಆ ಹುಡುಗಿನ ಯಾಕೋ ಕೆಣಕ್ತೆ? ಈಗೇನ್ ಮಾಡ್ಲಿ? ಲಾಯರ್ ಬೇರೆ ಸತ್ತು ಹೋಗಿದ್ದಾರೆ. ಈ ಕೇಸ್ ಯಾವ ತಿರುವು ತಗೊಳ್ತೋ ಗೊತ್ತಿಲ್ಲ. ನನ್ನ ಪೊಲಿಟಿಕಲ್ ಕೆರಿಯರ್ ಏನಾಗುತ್ತೋ ದೇವರಿಗೆ ಗೊತ್ತು. ನೀವು ಒಪ್ಕೊಂಡ್ರೆ ನಿಮ್ಮ ಕೇಸ್ನ ನಾನು ಟೇಕ್ ಓವರ್ ಮಾಡ್ತೀನಿ. ನೀನಾ? ನಾನೇ ಸರ್, ನಿಮ್ಮ ಲಾಯರ್ ಫಸ್ಟ್ ಅಸಿಸ್ಟೆಂಟ್ ನಾನೇ. ನೀನೀ ಕೇಸ್ ನಡೆಸ್ತೀಯಾ? ನಿನ್ನಂತ ಜೂನಿಯರ್ ಲಾಯರ್ನ ನಾನ್ ನಂಬಲ್ಲ. ಸರ್, ಈ ಕೇಸ್ ಬಗ್ಗೆ ಅಡ್ಡಿಯಿಂದ ಮುಡಿವರೆಗೂ ಸ್ಟಡಿ ಮಾಡೋದು ನಾನು ಸರ್. ಇದನ್ನು ನನಗಿಂತ ಚೆನ್ನಾಗಿ ಡೀಲ್ ಮಾಡೋಕೆ ಬರುವಂತ ಲಾಯರ್ ಬೇರೆ ಯಾರೂ ಇಲ್ಲ ಸರ್. ಪಾಯಿಂಟ್ ನಂಬರ್ 1, ಮಿಸ್ಟರ್ ಆರ್ಯ, ದಯವಿಟ್ಟು ಈ ಕೇಸನ್ನ ಗೆಲ್ಸ್ಕೊಡಿಪ್ಪ. ನಿಮಗೆ ಕೊಡ್ಬೇಕಾಗಿರೋ ಆ 25 ಲಕ್ಷನ ನಾನು ತಲುಪಿಸ್ತೀನಿ. ಥ್ಯಾಂಕ್ ಯು ಸರ್. ಬರ್ತೇನೆ. ಆಯ್ತು. ನೋಡೋ, ಈ ಕೇಸ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಗೊತ್ತಲ್ಲ. ಆಯ್ತು, ನೀವು ಹೋಗಿರಿ, ಬರ್ತೀನಿ ನಾನು. ಪ್ರೊಸೀಡ್. ಯೋರ್ ಆನರ್, ನನ್ನ ಕಕ್ಷಿದಾರರಾದ ಸ್ವಾತಿ ಅವರು ಎಂಎಲ್ಎ ಧನರಾಜ್ ಅವರ DLE ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಓದ್ತಿದ್ದಾರೆ. ಮೆರಿಟ್ ಮೂಲಕ ಸೀಟ್ ಗಿಟ್ಟಿಸ್ಕೊಂಡಿರೋ ಸ್ವಾತಿ ಅವರು ಕಳೆದ ವರ್ಷ ಕರ್ನಾಟಕಕ್ಕೆ ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು. ಇದೇ ಕಾರಣಕ್ಕೆ ಈ ಕಾಲೇಜ್ನಲ್ಲಿ ಸನ್ಮಾನ ಕೂಡ ಇಟ್ಕೊಂಡಿದ್ರು. ಅದು ಮಾರ್ಚ್ 6ನೇ ತಾರೀಕು. ಸನ್ಮಾನ ಮಾಡಿದಂಥವರು ಅದೇ ಕಾಲೇಜಿನ ವೈಸ್ ಪ್ರೆಸಿಡೆಂಟ್ ಆದಂತಹ ತಿಲಕ್ ಅವರು. ಮಾರ್ಚ್ 7ನೇ ತಾರೀಕು ಅದೇ ಕಾಲೇಜಿನ ಲೆಕ್ಚರರ್ ಆದ ಸದಾಶಿವ ಅವ್ರ ಮೂಲಕ ಸ್ವಾತಿ ಅವ್ರಿಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ಅಂತ ಹೇಳಿ ತನ್ನ ಮನೆಗೆ ಕರ್ಸ್ಕೊಂಡಿದ್ದಾರೆ. ಇದಾದ್ಮೇಲೆ ಏನಾಯ್ತು ಅಂತ ನನ್ನ ಕಕ್ಷಿದಾರರಾದ ಸ್ವಾತಿ ಅವ್ರ ಬಾಯಿಂದಾನೇ ಸ್ಟೇಟ್ಮೆಂಟ್ ತಗೊಳ್ಬೇಕು ಯೋರ್ ಆನರ್. ಸ್ವಾತಿನ ಕರೀರಿ. ಸ್ವಾತಿ, ಸ್ವಾತಿ ಅವರೇ, ಮಾರ್ಚ್ 7ನೇ ತಾರೀಕು ಏನ್ ನಡೀತು ಅಂತ ಜಡ್ಜ್ ಮುಂದೆ ಕುಲಂಕುಷವಾಗಿ ಹೇಳಿ. ಅವತ್ತು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಆಗ ಲೆಕ್ಚರರ್ ಸದಾಶಿವ ಅವ್ರು ಬಂದು ತಿಲಕ್ ಅವ್ರು ಕರೀತಿದ್ದಾರೆ, ಅವ್ರ ಮನೆಗೆ ಹೋಗಿ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರು. ಅವತ್ತು ನಾನು ಅವ್ನ ಮನೆಗೆ ಹೋದಾಗ ತಿಲಕ್ ಒಬ್ಬನೇ ಇದ್ದ. ಅವತ್ತು ಅವ್ನ ಬಿಹೇವಿಯರ್ ಒಂಥರ ಇತ್ತು, ತುಂಬ ಕುಡ್ತಿದ್ದ. ನಿನ್ನ ಸ್ಕಾಲರ್ಶಿಪ್ ಡಾಕ್ಯುಮೆಂಟ್ಸ್ನ ನನ್ನ ಪ್ರೈವೇಟ್ ರೂಮಲ್ಲಿ ಇಟ್ಟಿದ್ದೀನಿ ಅಂತ ಒಳಗಡೆ ಕರ್ಕೊಂಡು ಹೋದ. ಆಮೇಲೆ ಯೋರ್ ಆನರ್, ಸೆಕ್ಷನ್ 375 ಪ್ರಕಾರ
ತಿಲಕ್ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ನೀಡಿ ಸ್ವಾತಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯೋರ್ ಆನರ್. ನೀವೇನು ಕೇಳ್ತೀರಾ ಡಿಫೆನ್ಸ್? ಎಸ್ ಯುವರ್ ಆನರ್. ನಿಮ್ಮ ಹೆಸರು? ಸ್ವಾತಿ. ಸ್ವಾತಿ, ನಿಮ್ ಬೇರೆ ಏನಾದ್ರು ನಿಕ್ ನೇಮ್ಸ್ ಇದೆಯಾ? ಬೇಬಿ, ಸ್ವೀಟಿ, ಡಾಲಿ, ಸ್ವೀಟ್ ಹಾರ್ಟ್? ಆಬ್ಜೆಕ್ಷನ್ ಯೋರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್. ನಿಮ್ಮ ವಯಸ್ಸು? 19. 19 ಅಂದ್ರೆ ಹುಡುಗಿ ಮನಸ್ಸು ಚಂಚಲವಾಗಿರುತ್ತೆ. ಆಬ್ಜೆಕ್ಷನ್ ಯೋರ್ ಆನರ್. ಏನ್ ನಡೀತಾ ಇದೆ ಇಲ್ಲಿ? ಇವ್ರೇನ್ ಮಾತಾಡ್ತಿದ್ದಾರೆ? ಈ ಕೇಸ್ಗೂ ಇದಕ್ಕೂ ಏನ್ ಸಂಬಂಧ ಇದೆ? ಸಂಬಂಧ ಇದೆ ಯುವರ್ ಆನರ್. ನೀವು ಪರ್ಮಿಷನ್ ಕೊಟ್ರೆ ಆ ವಿಡಿಯೋನ ನಿಮಗೆ ತೋರ್ಸಕ್ ಇಷ್ಟಪಡ್ತೀನಿ. ಪ್ರೊಸೀಡ್. ಯೋರ್ ಆನರ್, ಆ ವಿಡಿಯೋನ ನಾನು ನೋಡ್ಬೋದಾ? ಆಫ್ ಕೋರ್ಸ್. ಯೋರ್ ಆನರ್, ಈ ವಿಡಿಯೋನಲ್ಲಿ ಸ್ವಾತಿ ಅವರು ಕಾಲೇಜ್ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಫ್ರೆಂಡ್ಸ್ ಜೊತೆ ಡಾನ್ಸ್ ಆಡಿದ್ದಾರೆ. ಇದಕ್ಕೂ ಈ ಕೇಸ್ಗೂ ಏನ್ ಸಂಬಂಧ ಇದೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಸಂಬಂಧ ಆಗ್ತಿಲ್ಲ. ಇದೆ ಯುವರ್ ಆನರ್. ಒಂದ್ ನಿಮಿಷ ಫೋನ್ ಕೊಡಿ ಮೇಡಮ್. ಯುವರ್ ಆನರ್, ಈ ವಿಡಿಯೋನ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಈ ಹುಡುಗಿ ಯಾವ ಹಾಡಿಗೆ ಡಾನ್ಸ್ ಮಾಡ್ತಾಳೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಶೀಲಾ ಕಿಜವಾನಿ, ಚಿಕ್ನಿ ಚಮೇಲಿ ಇಂಥ ಹಾಡುಗಳಿಗೆ 4-5 ಜನ ಹುಡುಗರ ಜೊತೆ ಈ ಹುಡುಗಿ ಡಾನ್ಸ್ ಮಾಡ್ತಾಳೆ. ಯಾರಾದ್ರೂ ಒಬ್ರು ಸಂಪ್ರದಾಯಸ್ಥ ಹುಡುಗಿ ಇಂಥ ಹಾಡುಗಳನ್ನ ಸೆಲೆಕ್ಟ್ ಮಾಡ್ತಾರ ಡಾನ್ಸ್ ಮಾಡೋದಕ್ಕೆ ಅನ್ನೋದು ನನ್ನ ಪ್ರಶ್ನೆ. ಅಂಡ್ ಈಗ ಪರ್ಮಿಷನ್ ಕೊಟ್ರೆ ಇವರೇ ಹೇಳಿರೋ ಹಾಗೆ ಇವರು ಕಾಲೇಜ್ ಪ್ರಿನ್ಸಿಪಲ್ನ ಇಲ್ಲಿ ಕಟ್ಕಟ್ಟೆ ಕರ್ಸಕ್ಕೆ ನಾನು ಪರ್ಮಿಷನ್ ಕೇಳ್ತಾನೆ ಯುವರ್ ಆನರ್. ನಿಮ್ದೇನಾದರೂ ಅಭ್ಯಂತರ ಇದೆಯಾ? ಇಲ್ಲ ಸರ್. ಪರ್ಮಿಷನ್ ಗ್ರಾಂಟೆಡ್. ಸದಾಶಿವ ಅವರೇ, ನಿಮಗೆ ಈ ಹುಡುಗಿ ಪರಿಚಯ ಇದ್ದಾರಾ? ಪರಿಚಯ ಇದ್ದಾಳೆ ಸರ್. ಆ ಹುಡುಗಿ ನಮ್ಮ ಕಾಲೇಜಲ್ಲಿ ಓದ್ತಾ ಇರೋದು. ಮಾರ್ಚ್ 6ನೇ ತಾರೀಕು ಈ ಹುಡುಗಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ, ನೀವು ತಿಲಕ್ ಅವ್ರ ಮನೆಗೆ ಹೋಗಿ ಅಂತ ಕಳ್ಸಿದ್ರ? ಇಲ್ವಲ್ಲ, ನಾನೇ ಕೇಳಲಿ. ಈ ಹುಡುಗಿನೇ ತಿಲಕ್ ನಂಬರ್ ಕೊಡಿ ಅಂತ ಅವಾಗವಾಗ ಕೇಳ್ತಾ ಇದ್ಲು. ನಾನೇ ಕೊಟ್ಟಿರಲಿಲ್ಲ. ಮಾರ್ಚ್ 6ನೇ ತಾರೀಕು ಫೋರ್ಸ್ ಮಾಡಿ ಕೇಳಿದ್ರು, ಇಸ್ಕೊಂಡ್ರು ಸರ್. ತಿಲಕ್ ಬಹಳ ಒಳ್ಳೆ ವ್ಯಕ್ತಿ. ಕಾಲೇಜ್ನಲ್ಲಿ ಈ ಹುಡುಗಿ ನಡತೆನೆ ಸರಿ ಇರಲಿಲ್ಲ ಸರ್. ದಟ್ಸ್ ಆಲ್ ಯುವರ್ ಆನರ್. ಇಲ್ಲ. ನಿಮ್ದೇನಾದರೂ ಕ್ರಾಸ್ ಎಕ್ಸಾಮಿನೇಷನ್ ಇದೆಯಾ? ಎಸ್ ಯೋರ್ ಆನರ್. ಪ್ರೊಸೀಡ್. ಮಿಸ್ಟರ್ ಸದಾಶಿವ್ ಅವರೇ, ನೀವೇ ಖುದ್ದಾಗಿ ಸ್ವಾತಿ ಅವ್ರಿಗೆ ತಿಲಕ್ ಅವ್ರ ಫೋನ್ ನಂಬರ್ ಕೊಟ್ರಿ ಅಂತ ಹೇಳಿದ್ರಿ, ಹೌದಲ್ವಾ? ಹೌದು ಮೇಡಮ್. ಯೋರ್ ಆನರ್, ಮಾರ್ಚ್ 7ನೇ ತಾರೀಕು ಸ್ವಾತಿ ಅವರ ಫೋನ್ ರೆಕಾರ್ಡ್ಸ್ ಪ್ರಕಾರ ಸ್ವಾತಿ ಮೊಬೈಲ್ ಇಂದ ತಿಲಕ್ ಅವ್ರಿಗೆ ಯಾವುದೇ ಫೋನ್ ಕಾಲ್ ಹೋಗಿಲ್ಲ. ರೆಕಾರ್ಡ್ಸ್ ಎಲ್ಲ ಸಬ್ಮಿಟ್ ಆಗಿದೆ. ಬೇಕಾದ್ರೆ ಪರಿಶೀಲನೆ ಮಾಡಬಹುದು. ದಟ್ಸ್ ಆಲ್. ಬೇರೆ ನಂಬರ್ ಇಂದನೂ ಮಾಡಿರ್ಬೋದಲ್ವಾ? ನೀವು ಪರ್ಮಿಷನ್ ಕೊಟ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ನನ್ನ ಮೊಬೈಲ್ ಫೋನ್ ಉಪಯೋಗಿಸಕ್ಕೆ ಇಷ್ಟಪಡ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಸ್ವಾತಿ, ನಿಮ್ಮ ಫೋನ್ ನಂಬರ್ ಹೇಳಿ. 8743385353. ನೋಡಿ ಯುವರ್ ಆನರ್, ಟ್ರೂ ಕಾಲರ್ ಅಲ್ಲಿ ಕಾಲ್ ಗರ್ಲ್ ಅಂತ ಈ ಹುಡುಗಿ ಹೆಸರು ಬರುತ್ತೆ. ಇಲ್ಲ ಸೊ ಯೋರ್ ಆನರ್. ನೀವು ಊಹೆ ಮಾಡಬಹುದು ಎಷ್ಟು ಜನ ಹುಡುಗರು ಈಕೆ ಜೊತೆ ಸಂಪರ್ಕದಲ್ಲಿದ್ದಾರೆ. ಇಲ್ಲಿ ಸಬ್ಮಿಟ್ ಮಾಡಿರೋ ಮೆಡಿಕಲ್ ರಿಪೋರ್ಟ್ ಪ್ರಕಾರ ಮಾರ್ಚ್ 7ನೇ ತಾರೀಕು ಏನ್ ನಡೀತು ಲೈಂಗಿಕ ಕ್ರಿಯೆ ಇವರ ಹಾಗೂ ನಮ್ಮ ಕ್ಲೈಂಟ್ ನಡುವೆ, ಇಟ್ ಇಸ್ ನಾಟ್ ರೇಪ್, ಇಟ್ ಇಸ್ ಕನ್ಸೆನ್ಶುವಲ್ ಸೆಕ್ಸ್. ಇವ್ರು ಮಾಡಿರುವಂತದ್ದು ಒಂದು ಸುಳ್ಳು ಆಪಾದನೆ ಅಂತ ನಿಮ್ಗೆ ಗೊತ್ತಾಯ್ತು. ನಮ್ಮ ಕ್ಲೈಂಟ್ ಒಬ್ಬ ನಿರ್ದೋಷಿ. ಅವ್ರಿಗೆ ದಯವಿಟ್ಟು ನೀವು ನ್ಯಾಯವನ್ನು ಕೊಡಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ಇಲ್ಲ, ಇದೆಲ್ಲ ನಂಗೆ ಏನೂ ಗೊತ್ತಿಲ್ಲ. That's all, Your Honor. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. Judgment will be on April 4. Till then, court is urgent. Thank you. ವೆಲ್ ಡನ್ ಮಿಸ್ಟರ್ ಆರ್ಯ. ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ಚಿಯರ್ಸ್. ನೀನಿಷ್ಟು ಕಂತ್ರಿ ನನ್ನ ಮಗ ಅಂತ, ಸಾರಿ, ನೀನಿಷ್ಟು ಇಂಟೆಲಿಜೆಂಟ್ ಅಂತ ನನಗೆ ಗೊತ್ತಿರಲಿಲ್ಲ ಬ್ರದರ್. ಐ ಆಮ್ ಸೋ ಇಂಪ್ರೆಸ್. ಏಯ್, ಚೆಕ್ ಬುಕ್ ತೊಂಬಾರ. ಸರ್ ಸರ್ ಬೇಡ ಸರ್, ಇನ್ನೂ ಜಡ್ಜ್ಮೆಂಟ್ ಆಗ್ಲ, ಈಗಲೇ ಬೇಡ ಸರ್. ಮಿಸ್ಟರ್ ಆರ್ಯ, ಜಡ್ಜ್ಮೆಂಟ್ ಬರ್ದೇ ಹೋದ್ರೇನು, ನಾವಾಗಲೇ ಡಿಸೈಡ್ ಮಾಡಿದ್ದಾಗಿದೆ. ತಗೊಳ್ಳಿ. ಬೇಡ ಅಂತ ಹೇಳಕ್ಕಾಗಲ್ಲ ಸರ್, ಅದು ನಿಮ್ಮ ಅಭಿಮಾನ. ನೋ ಮಿಸ್ಟರ್ ಆರ್ಯ, ಥ್ಯಾಂಕ್ ಯು ಸರ್. ನೀವು ತೋರಿಸ್ತಿರೋ ಇಂಟೆಲಿಜೆನ್ಸ್ಗೆ, ನೀವು ಕ್ರಿಯೇಟ್ ಮಾಡಿರೋ ಎವಿಡೆನ್ಸ್ ವಿಟ್ನೆಸ್ಗೆ, ವಾ ಸೂಪರ್ಬ್. ಎಂತ ಜಡ್ಜ್ ಆಗಿದ್ರು ಇಷ್ಟೊತ್ತಿಗೆ ನಮ್ಮ ಪರವಾಗಿ ಜಡ್ಜ್ಮೆಂಟ್ ಬರ್ದಾಗಿ. ಬ್ರದರ್, ಈ ಶರ್ಟ್ ಎಲ್ಲ ಹೋಗ್ಬಿಟ್ಟು ಸೂಟು ಬೂಟು ಎಲ್ಲ ಬರಬೇಕು. ಈ ಡಬ್ಬಾ ಸ್ಕೂಟರ್ ಎಲ್ಲ ಬಿಟ್ಬಿಟ್ಟು ಈ ಕಾರ್ ತಗೋ. ಬೇಡ ಬ್ರದರ್, ಬೇಡ ಬೇಡ, ನಿಜವಾಗ್ಲೂ ಬೇಡ ಬ್ರದರ್. ಇಟ್ಕೋ. ಬ್ರದರ್ ಬೇಡ. ಎಂಜಾಯ್. ಓಕೆ ಬ್ರದರ್, ನಾಳೆ ಕೋರ್ಟಲ್ಲಿ ಸಿಗ್ತೀನಿ. ಓಕೆ ಓಕೆ, ಬರ್ತೀನಿ ಸರ್. ಬಾಯ್ ಸರ್.
ಇನ್ನೇನಾದರೂ ಆರ್ಗ್ಯುಮೆಂಟ್ ಪೆಂಡಿಂಗ್ ಇದೆಯಾ? ನೋ ಆರ್ಗ್ಯುಮೆಂಟ್ಸ್ ಯೋರ್ ಆನರ್. ಡಿಫೆನ್ಸ್? ಏನೂ ಇಲ್ಲ ಯುವರ್ ಆನರ್. ಇದುವರೆಗೂ ನ್ಯಾಯಾಲಯದಲ್ಲಿ ಹಾಜರುಪಡಿಸಲ್ಪಟ್ಟಂತಹ ಪ್ರಮುಖ ಸಾಕ್ಷ್ಯಾಧಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಪರಿಶೀಲಿಸಿದಾಗ ತಿಲಕ್ ಎಂಬ ವ್ಯಕ್ತಿಯು ಸ್ವಾತಿ ಎಂಬ ಹುಡುಗಿಯನ್ನು ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಬಲಾತ್ಕರಿಸಿರುತ್ತಾನೆ ಎಂಬುದಕ್ಕೆ ಯಾವುದೇ ರೀತಿಯ ಪ್ರಬಲವಾದ ಸಾಕ್ಷ್ಯಾಧಾರಗಳನ್ನು ಪ್ರಾಸಿಕ್ಯೂಷನ್ ವಕೀಲರು ಸಾಬೀತುಪಡಿಸಲು ವಿಫಲರಾಗಿದ್ದಾರೆ. ಆದ್ದರಿಂದ ತಿಲಕ್ ಎಂಬ ವ್ಯಕ್ತಿಯನ್ನು ನಿರಪರಾಧಿ ಎಂದು ಘೋಷಿಸಿ ಕೋರ್ಟು ತೀರ್ಪು ನೀಡುತ್ತದೆ. ಕೋರ್ಟ್ ಈಸ್ ಅರ್ಜೆಂಟ್. ಆಡದ ಮಾತು ಪ್ರಕಾರ ನಿಮ್ಗೆ ಏನ್ ಸಲ್ಬೇಕು ಅದು ಸಲ್ಲತ್ತೆ. ಸಂಜೆ ಸಿಕ್ಕಣ. ನೀನು ಉದ್ಧಾರ ಆಗಲ್ಲ ಕಣೋ, ನೀನು ಉದ್ಧಾರ ಆಗಲ್ಲ. ನನ್ನ ಮಗಳು ಸೀತೆ ಅಷ್ಟೇ ಪವಿತ್ರ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ನೊಂದಿರೋ ಹೆಣ್ಣಿಗೆ ನ್ಯಾಯ ಕೊಡ್ಸೋದ್ ಬಿಟ್ಟು ಅನ್ಯಾಯಕ್ಕೆಲ್ಲೋ ಹೋದ್ ಮಾಡ್ತೀಯಲ್ಲ. ನನ್ನ ಸಂಕಟ ನಿಮ್ಗೆ ಅರ್ಥ ಆಗಲ್ಲ ಕಣೋ. ಈ ನೊಂದು ತಾಯಿ ಶಾಪ ನಿಮಗೆ ತಟ್ಟೆ ಬಿಡೋದಿಲ್ಲ. ಹಾಳಾಗೋಗ್ತೀರಾ. ನೀನು ಅಷ್ಟೇ ಕಡೆ. ನನ್ನ ಮಗಳ ಜಾಗದಲ್ಲಿ ಇಟ್ಕೊಂಡು ನೋಡು. ಅವಳು ನೋವು ಸಂಕಟ ಏನು ಅಂತ ನಿನಗೂ ಗೊತ್ತಾಗುತ್ತೆ ಕಡೆ. ಬಾರೆ